ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಈ ಒಂದು ವಿಡಿಯೋ ನಾನು ಪಿಗ್ಮೆಂಟೇಷನ್ ಇರೋವಂಥವ್ರಿಗೆ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಪಿಗ್ಮೆಂಟೇಷನ್ ಇರೋವಂಥವ್ರು ತುಂಬಾ ಕ್ರೀಮ್ಗಳನ್ನ ಹೊರಗಡೆಯಿಂದ ತಂದು ಅದರಿಂದ ವಾಸಿ ಆಗದೆ ತುಂಬಾನೇ ಒಂದು ಸಫರ್ ಮಾಡ್ತಾ ಇರ್ತೀರಲ್ವಾ. ಹಾಗಾಗಿ ನಾನು ಕೆಲವೊಂದು ಸ್ಟೆಪ್ಗಳನ್ನ ಮಾಡ್ತಾ ಬಂದಿದ್ದೀನಿ ಅಂತ ಹೇಳಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಪಿಗ್ಮೆಂಟೇಷನ್ಗೋಸ್ಕರ ನಾನು ಯಾವ ರೀತಿ ಒಂದು ರೆಮಿಡಿಯನ್ನ ಮಾಡಿ ತೋರಿಸಿದೀನಿ ಅಂತ ಹೇಳಿ. ಆಯುರ್ವೇದಿಕ್ ಜೊತೆಗೆ ಹೋಮ್ ರೆಮಿಡಿ ಎರಡನ್ನೂ ಕೂಡ ಸೇರಿಸ್ಕೊಂಡು ಯಾವ ರೀತಿ ನಾವು ಪಿಗ್ಮೆಂಟೇಷನ್ ಕಡಿಮೆ ಮಾಡ್ಕೋಬಹುದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೋಡಿಲ್ಲ ಅಂದ್ರೆ ಹೋಗಿ ನೆನ್ನೆ ಹಾಕಿರುವಂತ ಒಂದು ವಿಡಿಯೋ ಇದೆ, ಹೋಗಿ ಚೆಕ್ ಮಾಡಿ, ಓಕೆನಾ. ಹಾಗೆ ಇವತ್ತು ಕೂಡ ಪಿಗ್ಮೆಂಟೇಷನ್ಗೆ ಒಂದು ಒಳ್ಳೆಯ ಮನೆ ಮದ್ದನ್ನ ತೋರಿಸ್ತಾ ಇದ್ದೀನಿ. ಅದು ತುಂಬಾನೇ ಕೆಲವೇ ರೂಪಾಯಿಗಳಲ್ಲಿ ನಾವು ಮನೆಗೆ ತಂದಿಟ್ಕೊಂಡು ಪ್ರತಿ ದಿವಸ ಅಟ್ಲೀಸ್ಟ್ ಒಂದು ವಾರದಲ್ಲಿ 2 ಸತಿ 3 ಸತಿ ಬಳಸ್ತಾ ಬಂದ್ರೆ ನಮಗೆ ಪಿಗ್ಮೆಂಟೇಷನ್ ಇಂದ, ಮೆಲಸ್ಮಾದಿಂದ, ಮುಖದ ಮೇಲಿರುವಂತಹ ಕಪ್ಪು ಕಲೆಗಳಾಗಿರ್ಬೋದು ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಬನ್ನಿ ಈಗ ವಿಡಿಯೋ ಹೋಗೋಣ. ನೋಡಿ, ಈ ಒಂದು ಹೋಮ್ ರೆಮಿಡಿ ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಫಸ್ಟ್ ಸ್ಟೆಪ್ ಅಲ್ಲಿ ಗ್ಲಿಸರಿನ್, ರೋಸ್ ವಾಟರು, ನಿಂಬೆಹಣ್ಣು, ಹಾಗೆ ಪಿಟ್ಕರಿ ಅಥವಾ ಆಲಮ್ ಅಂತೀವಿ, ಇದು ಬೇಕಾಗುತ್ತೆ. ನೋಡಿ, ಪಿಟ್ಕರಿಯನ್ನ ಪೂರ್ತಿಯಾಗಿ ಈ ರೀತಿ ಪೌಡರ್ ಮಾಡ್ಕೊಂಡ್ ಬಂದಿದ್ದೀನಿ. ಈ ರೀತಿ ಪೌಡರ್ ಆಗ್ಬೇಕು. ಈಗ ಇದನ್ನ ಒಂದ್ ಸೈಡ್ಗೆ ಎತ್ತಿಟ್ಕೊಂತೀನಿ. ಈಗ ಒಂದು ಬೌಲ್ ಅಂತ ತಗೊಂತಾ ಇದ್ದೀನಿ. ಪಿಟ್ಕರಿ ಪೌಡರ್ ನೋಡಿ, ಒಂದು 1/4 ಟೀ ಸ್ಪೂನ್ ಆಗುವಷ್ಟು. ಹಾಗೆ ಒಂದ್ ಸ್ವಲ್ಪ ರೋಸ್ ವಾಟರ್ ಹಾಕೊಂತ ಇದ್ದೀನಿ. ಹಾಗೆ ಇದು ಗ್ಲಿಸರಿನ್ ಕೂಡ ಸ್ವಲ್ಪ ಒಂದು 3 ರಿಂದ 4 ಡ್ರಾಪ್ಸ್. ನಿಂಬೆಹಣ್ಣು ಕೆಲವರಿಗೆ ಸೂಟ್ ಆಗುತ್ತೆ, ಕೆಲವರು ಸೂಟ್ ಆಗಲ್ಲ. ಸೂಟ್ ಆಗುವಂತವ್ರು ನಿಂಬೆಹಣ್ಣನ್ನು ಉಪಯೋಗಿಸಿ, ಸೂಟ್ ಆಗಲ್ಲ ಅಂತನವರು ಟೊಮೊಟೊ ರಸವನ್ನ ಉಪಯೋಗಿಸ್ಕೋಬಹುದು. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸ. ಇಷ್ಟನ್ನ ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಫಸ್ಟ್ ಸ್ಟೆಪ್ ರೆಡಿ ಆಗಿದೆ. ಇದನ್ನ ಒಂದ್ ಸೈಡ್ಗೆ ಎತ್ತಿಟ್ಕೊಂತೀನಿ. ನೋಡಿ, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಸ್ವಲ್ಪ ರಾ ಮಿಲ್ಕ್ ಅನ್ನ ತಗೊಂಡಿದ್ದೀನಿ, ಓಕೆನಾ. ಆ ಕಾಟನ್ ಅಲ್ಲಿ ಮಿಲ್ಕ್ ಅನ್ನ ಡಿಪ್ ಮಾಡಿ ನಾವು ಫೇಸ್ ಅನ್ನ ಫಸ್ಟ್ ಗೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಫೇಸ್ ಅನ್ನ ಕ್ಲೆನ್ಸಿಂಗ್ ಮಾಡುತ್ತೆ ಹಾಲಾಗ್ಲಿ ಅಥವಾ ರೋಸ್ ವಾಟರ್ ಆಗ್ಲಿ, ನಿಮ್ಗೆ ಯಾವ ಸೂಟ್ ಆಗುತ್ತೆ ಅದನ್ನ ತಗೊಂಡು ನೋಡಿ ಒಂದು 2 ಸತಿ ಈ ರೀತಿ ಮಾಡ್ಕೋಬೇಕು. ಯಾಕೆಂದ್ರೆ ಒಂದೇ ಸತಿ ಕ್ಲೀನ್ ಆಗೋದಿಲ್ಲ. ಫೇಸಲ್ಲಿ ಡಸ್ಟ್ ಆಗ್ಲಿ, ಧೂಳು ಅಂತದೆಲ್ಲ ನಮ್ಮ ಸ್ಕಿನ್ ಒಳಗಿರುವಂತ ಡಸ್ಟ್ ಅನ್ನೆಲ್ಲ ಹಾಲು ನೀಟಾಗಿ ರಿಮೂವ್ ಮಾಡಿ ಕ್ಲೆನ್ಸ್ ಮಾಡುತ್ತೆ. ಅದಕ್ಕೋಸ್ಕರ ಓಕೆ, ಫಸ್ಟ್ ಗೆ ನಾನು ಏನ್ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಈ ಒಂದು ಮಿಶ್ರಣವನ್ನ ಈಗ ಒಂದು ಕಾಟನ್ ಅಲ್ಲಿ ಈ ರೀತಿ ಡಿಪ್ ಮಾಡ್ಕೊಂಡು ನೀಟಾಗಿ ಎಲ್ಲ ಕಡೆ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಗ್ಲಿಸರಿನ್ ತುಂಬಾನೇ ಒಳ್ಳೇದು ಸ್ಕಿನ್ಗೆ. ಗ್ಲಿಸರಿನ್ ಆಗ್ಲಿ, ಪಿಟ್ಕರಿ ಆಗ್ಲಿ, ನಿಮ್ಗೆ ಫಸ್ಟ್ ಟೈಮ್ ಯಾರಾದ್ರೂ ಯೂಸ್ ಮಾಡ್ತಾ ಇದೀರಾ ಅಂತಂದ್ರೆ ದಯವಿಟ್ಟು ಪ್ಯಾಚ್ ಟೆಸ್ಟ್ ಅನ್ನ ಮಾಡ್ಬಿಟ್ಟು ಮತ್ತೆ ನೀವು ಉಪಯೋಗಿಸಿದೀನ. ಯಾಕೆಂತಂದ್ರೆ ಕೆಲವರಿಗೆ ಗ್ಲಿಸರಿನ್ ಆಗ್ಬರಲ್ಲ, ಕೆಲವರಿಗೆ ಪಿಟ್ಕರಿ ಆಗ್ಬರಲ್ಲ. ಅಂದ್ರೆ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇದ್ದಂತವ್ರಿಗೆ ಆಗ್ಬರೋದಿಲ್ಲ. ನೋಡ್ಕೊಂಡು ಉಪಯೋಗಿಸಿ. ನೋಡಿ, ಈ ರೀತಿ ಒಂದು ಕಾಟನ್ ಅಲ್ಲಿ ನೀಟಾಗಿ ಈ ಒಂದು ಮಿಶ್ರಣವನ್ನು ಹಾಕೊಂಡಿದ್ದೀನಿ. ಇದು ಒಂದು 10 ರಿಂದ 15 ನಿಮಿಷ ನಮ್ಮ ಫೇಸ್ ಮೇಲೆ ಇರಬೇಕು, ನೀಟಾಗಿ ಡ್ರೈ ಆಗಬೇಕು, ಓಕೆನಾ. ಪಿಟ್ಕರಿ ಅನ್ನೋದು ನಮ್ಮ ಸ್ಕಿನ್ ಅನ್ನ ತುಂಬಾನೇ ಸಾಫ್ಟ್ ಮಾಡುತ್ತೆ. ಹಾಗೆ ಮುಖದ ಮೇಲೆ ಇರುವಂತಹ ಕಲೆ, ಬಂಗು, ಮೆಲಾಸ್ಮಾ ಇದನ್ನೆಲ್ಲ ತೆಗೆಯೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅದು ಕೂಡ ಯಾವುದೇ ಕೆಮಿಕಲ್ ಇರೋದಿಲ್ಲ, ಅದು ಒಂದು ನ್ಯಾಚುರಲ್ ಆಗಿ ಸಿಗುವಂತ ಒಂದು ಕಲ್ಲು, ಓಕೆನಾ. ಹಾಗಾಗಿ ಇದನ್ನ ಉಪಯೋಗಿಸಬಹುದು, ಧೈರ್ಯವಾಗಿ ಎಲ್ಲರೂ ಉಪಯೋಗಿಸಬಹುದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಆಲ್ಮೋಸ್ಟ್ 99% ಯಾರಿಗೂ ಸೈಡ್ ಎಫೆಕ್ಟ್ ಆಗೋದಿಲ್ಲ. ತುಂಬಾನೇ ಸೆನ್ಸಿಟಿವ್ ಸ್ಕಿನ್ ಇದ್ದಂತವ್ರು ಪ್ಯಾಚ್ ಟೆಸ್ಟ್ ಮಾಡಿ ನಿಮ್ಗೆ ಏನು ರಿಯಾಕ್ಷನ್ ಆಗ್ತಾ ಇಲ್ಲ ಅಂತಂದ್ರೆ ಉಪಯೋಗಿಸಿ, ಓಕೆನಾ. ಇದು ಒಂದು 10 ರಿಂದ 15 ನಿಮಿಷ ಡ್ರೈ ಆಗಲಿ, ಮತ್ತೆ ಸಿಗ್ತದೆ. ನೋಡಿ, ಈಗ ಪೂರ್ತಿಯಾಗಿ ಡ್ರೈ ಆಗಿದೆ, ಓಕೆನಾ. ಒಂದು 10 ರಿಂದ 15 ನಿಮಿಷ ಬಿಟ್ಟಿದ್ದೆ. ಪಿಟ್ಕರಿ ನಮ್ಮ ಸ್ಕಿನ್ ಅನ್ನ ಟೈಟಿಂಗ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಕಪ್ಪು ಕಲೆಗಳನ್ನ ರಿಮೂವ್ ಮಾಡೋದಕ್ಕೆ ಕೂಡ ತುಂಬಾನೇ ಸಹಾಯ ಮಾಡುತ್ತೆ, ಓಕೆನಾ. ಈಗ ಒಂದು ಕಾಟನ್ ಅನ್ನ ತೇವ್ ಮಾಡ್ಕೊಂಡು ಇದನ್ನ ತೆಗಿತಾ ಇದ್ದೀನಿ. ಸ್ಕಿನ್ ಅನ್ನ ತುಂಬಾನೇ ಟೈಟ್ನಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಪಿಟ್ಕರಿಯನ್ನ ನೀರಲ್ಲಿ ನೆನೆಸಿಟ್ಟು 1-2 ನಿಮಿಷ ಅದನ್ನ ತಗೊಂಡು ಕೂಡ ಮಸಾಜ್ ಮಾಡ್ತಾರೆ ಕೆಲವರು. ನಾನು ಈ ರೀತಿ ಪೌಡರ್ ಅನ್ನ ಮಾಡಿ ಇಟ್ಕೊಂಡು ಉಪಯೋಗಿಸ್ತೀನಿ. ನೀವು ಕೂಡ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಆ ರೀತಿ ಉಪಯೋಗಿಸ್ಬೋದು. ಈಗ ನೀಟಾಗಿ ಇದನ್ನೆಲ್ಲ ರಿಮೂವ್ ಮಾಡ್ಕೊಳ್ತೀನಿ.
ಅಟ್ಲೀಸ್ಟ್ ವಾರದಲ್ಲಿ ಒಂದ್ಸತಿ 2 ಸತಿ ಯಾವ್ದಾದ್ರು ಒಂದು ಪ್ಯಾಕ್ನ ಹಾಕ್ತಾ ಇರ್ತೀರಲ್ವಾ, ಆಗ ಇದನ್ನು ಕೂಡ ನೀವು ನಿಮ್ಮ ಒಂದು ಸ್ಕಿನ್ ರೂಟೀನಲ್ಲಿ ಸೇರಿಸ್ಕೊಬಹುದು. ಪಿಟ್ಕರಿ, ಗ್ಲಿಸರಿನ್, ರೋಸ್ ವಾಟರ್, ಒಂಚೂರು ನಿಂಬೆಹಣ್ಣು ಸೆಟ್ ಆಗಲ್ಲ ಅಂತನೋರು ಟೊಮೆಟೊ ರಸ ಇದನ್ನ ಹಾಕೊಂಡು ನೀಟಾಗಿ ಫೇಸ್ಗೆ ಅಪ್ಲೈ ಮಾಡಿ ಒಂದು 10 ನಿಮಿಷ ಬಿಟ್ಟು ಕ್ಲೀನ್ ಮಾಡ್ಕೋಬಹುದು ನೋಡಿ. ಈಗ ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ ಬನ್ನಿ. ಆಲೂಗಡ್ಡೆ ತಗೊಂಡಿದ್ದೀನಿ. ಆಲೂಗಡ್ಡೆನ ತುರಿದು ರಸನ ತೆಗೆದಿಟ್ಕೊಂಡಿದ್ದೀನಿ. ಆಗಲೇ ಒಂದು 10 ನಿಮಿಷದ ಮೇಲೇನೆ ಆಯಿತು. ಯಾಕೆ 10 ನಿಮಿಷಕ್ಕೆ ಮುಂಚೆನೆ ನಾನು ಈ ರೀತಿ ರಸ ತೆಗೆದಿಟ್ಕೊಂಡಿದ್ದೀನಿ ಅಂತ ಕೂಡ ಹೇಳ್ತೀನಿ, ಓಕೆನಾ. ಹಾಗೆ ಸ್ವಲ್ಪ ಟೊಮೆಟೊ ತಗೊಂಡಿದ್ದೀನಿ, ಇಲ್ಲಿ ಕಸ್ತೂರಿ ಅರಿಶಿನ ತಗೊಂಡಿದ್ದೀನಿ, ಹಾಗೆ ಮೊಟ್ಟೆ ತಗೊಂಡಿದ್ದೀನಿ. ವೈಟ್ ಪಾರ್ಟ್ನ ಮಾತ್ರ ಉಪಯೋಗಿಸೋದು ನೋಡಿ. ಇದು ಆಲೂಗಡ್ಡೆ ರಸ ಯಾಕೆ ಮುಂಚೆನೆ ತೆಗೆದು ನಾನು ರಸ ತೆಗೆದಿಟ್ಕೊಂಡಿದ್ದೀನಿ ಅಂತಂದ್ರೆ, ಇಲ್ಲಿ ಕಾಣ್ತಾ ಇದೆ ನೋಡಿ, ಆಲೂಗಡ್ಡೆ ರಸ ಎಲ್ಲ ಇಲ್ಲಿದೆ, ಆಲೂಗಡ್ಡೆ ಸ್ಟಾರ್ಚ್ ಬಂತು ಕೆಳಗಡೆ ಕೂತಿದೆ. ನಮ್ಗೆ ಈ ರಸ ಉಪಯೋಗ ಆಗೋದಿಲ್ಲ ನೋಡಿ, ಇದು ಮಾತ್ರ ಉಪಯೋಗ ಆಗೋದು. ಹಾಗಾಗಿ ಒಂದು 10 ನಿಮಿಷ ಮುಂಚೆನೆ ಆಲೂಗಡ್ಡೆನ ತುರಿದು ಅಥವಾ ಮಿಕ್ಸಿಗೆ ಹಾಕೊಂಡು ಈ ರೀತಿ ರಸನ ತೆಗೆದಿಟ್ಕೊಬೇಕು, ಓಕೆನಾ. ಈಗ ಇಲ್ಲಿ ಮೇಲೆ ಬಂದಿರುವಂತ ಆಲೂಗಡ್ಡೆ ರಸನ ತೆಗಿತೀನಿ ನೋಡಿ. ಆಲೂಗಡ್ಡೆ ರಸನ ತೆಕ್ಕೊಂತೀನಿ. ನಮ್ಗೆ ಈ ಸ್ಟಾರ್ಚ್ ಮಾತ್ರನೇ ಬೇಕಾಗಿರುವಂಥದ್ದು, ಅದಕ್ಕೋಸ್ಕರ. ಈಗ ಇದಕ್ಕೆ ಒಂದ್ ಸ್ವಲ್ಪ ಕಸ್ತೂರಿ ಅರಿಶಿನ, ಹಾಗೆ ಒಂಚೂರು ಟೊಮೆಟೊ ರಸ, ಈಗ ಎಗ್ ವೈಟ್ ಅನ್ನ ನಾನು ಇದಕ್ಕೆ ಸೇರಿಸ್ಕೊಂತೀನಿ. ಎಗ್ ವೈಟ್ ಮಾತ್ರನೇ ಬೇಕು, ಎಲ್ಲೋ ಪಾರ್ಟ್ ಹಾಕ್ಬಾರ್ದು. ಎಗ್ ವೈಟ್ ಮಾತ್ರನೇ ಸೇರಿಸ್ಕೋಬೇಕು ನಾವು, ಎಲ್ಲೋ ಪಾರ್ಟ್ ಹಾಕ್ಬಾರ್ದು, ಅದಕ್ಕೋಸ್ಕರ ನೋಡಿ. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಮಿಕ್ಸ್ ಮಾಡ್ಕೊಂಡಿರುವಂತ ಮಿಶ್ರಣವನ್ನ ನೀಟಾಗಿ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು. ಇದ್ರ ಜೊತೆಗೆ ಇದನ್ನ ಅಪ್ಲೈ ಮಾಡ್ಕೊಂಡು ಆದ್ಮೇಲೆ ಒಂದು ಸ್ಟೆಪ್ ಇದೆ, ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಓಕೆನಾ. ಈಗ ಒಂದು ಲೇಯರು ಈ ಮೊಟ್ಟೆ ಮಿಶ್ರಣವನ್ನ ಹಾಕೊಂಡಿದ್ದೀನಿ. ಈಗ ಟಿಶ್ಯೂ ಪೇಪರ್ ಅನ್ನ ಈ ರೀತಿ ಫೇಸ್ ಮೇಲೆ ಹಾಕೊಂತೀನಿ. ಈ ಟಿಶ್ಯೂ ಹಾಕೊಂಡಿದ್ದೀನಿ, ಮತ್ತೆ ನೀಟಾಗಿ ಎಲ್ಲ ಕಡೆ ಫೇಸ್ ಮೇಲೆ ಟಿಶ್ಯೂ ಹಾಕಬೇಕು. ಬ್ರಷ್ ಇದ್ರೆ ಇನ್ನೂ ಚೆನ್ನಾಗಿ ಅಪ್ಲೈ ಮಾಡ್ಕೋಬಹುದು, ಬ್ರಷ್ ಇಲ್ಲ ನನ್ನ ಹತ್ರ, ಹಾಗಾಗಿ ಕೈಯಲ್ಲೇ ಅಪ್ಲೈ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಕೂಡ ಮೊಟ್ಟೆ ನಮ್ಮ ಸ್ಕಿನ್ ಅನ್ನ ಟೈಟ್ನಿಂಗ್ ಮಾಡುತ್ತೆ, ನಮ್ಮ ಸ್ಕಿನ್ ಟೈಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಮೊಟ್ಟೆ ಬಿಳಿ ಭಾಗ ಏನಿದೆ, ಆ ಬಿಳಿ ಭಾಗವನ್ನು ನಾವು ಆಗಾಗ ಪ್ಯಾಕ್ ಹಾಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಟೈಟ್ ಆಗುತ್ತೆ, ಹಾಗೆ ಗ್ಲೋ ಕೂಡ ಬರುತ್ತೆ. ಕೆಲವು ಫೇಸ್ ಒಂಥರ ಡಲ್ ಆಗಿರುತ್ತೆ ಅಂತ ಸ್ಕಿನ್ ಇದ್ದಂಥವ್ರು ಎಗ್ ವೈಟ್ ಅನ್ನ ಉಪಯೋಗಿಸೋದ್ರಿಂದ ಸ್ಕಿನ್ ಟೈಟ್ ಆಗುತ್ತೆ, ಗ್ಲೋ ಬರುತ್ತೆ. ಹಾಗೆ ಟೊಮೆಟೊ ಬಂದು ಬ್ಲೀಚಿಂಗ್ ಎಫೆಕ್ಟ್ ಕೊಡುತ್ತೆ ನಮಗೆ. ಕಸ್ತೂರಿ ಅರಿಶಿನ ಬಂದು ಕಡಿಮೆ ಆಗೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ನೋಡಿ. ಒಂದು ಲೇಯರ್ ಇದು ಪ್ಯಾಕ್ನ ಹಾಕಿ ಅದಾದ್ಮೇಲೆ ಟಿಶ್ಯೂ ಹಾಕಿ ಫೇಸ್ ಮೇಲೆ ಟಿಶ್ಯೂ ಹಾಕಿದ್ಮೇಲೆ ಮತ್ತೊಂದ್ಸತಿ ಈ ಒಂದು ಮಿಶ್ರಣವನ್ನ ಮತ್ತೆ ಹಾಕೋಬೇಕಾಗುತ್ತೆ. ಇದೆಲ್ಲ ಹಾಕೊಂಡು ಸುಮಾರು ಒಂದು 10 ರಿಂದ 15 ನಿಮಿಷ ಬಿಡಿ. ಸ್ವಲ್ಪ ಅಂದ್ರೆ ಡ್ರೈ ಆಗಿ ಆ ಟಿಶ್ಯೂ ಎದ್ದು ಬರೋ ತನಕ ಬಿಟ್ರೆ ಸಾಕು. ನಾನು ಒಂದು 15 ರಿಂದ 20 ನಿಮಿಷ ಬಿಟ್ಟು ಸಿಗ್ತೀನಿ ನೋಡಿ. ಈಗ ಒಂದು 20 ಮಿನಿಟ್ಸ್ ಡ್ರೈ ಆಗಕ್ಕೆ ಬಿಟ್ಟಿದೆ ನೋಡಿ. ಈಗ ಇದನ್ನ ರಿಮೂವ್ ಮಾಡ್ತೀನಿ. ಈ ರೀತಿ ಟಿಶ್ಯೂ ಹಾಕೋದ್ರಿಂದ ಏನಪ್ಪ ಉಪಯೋಗ ಅಂತಂದ್ರೆ, ನಾವು ಹಾಕಿರುವಂತ ಪ್ಯಾಕ್ ಅಲ್ಲಿ ಇರುವಂತ ತೇವಾಂಶ ನೀಟಾಗಿ ಒಣಗಿ ನಮ್ಮ ಫೇಸ್ಗೆ ಅದು ನೀಟಾಗಿ ಕವರ್ ಆಗುತ್ತೆ. ಆಲೂಗಡ್ಡೆ ರಸ ನಮ್ಮ ಫೇಸ್ ಅನ್ನ ತುಂಬಾ ಸಾಫ್ಟ್ ಮಾಡುತ್ತೆ, ಜೊತೆಗೆ ಕಲೆಗಳನ್ನ ರಿಮೂವ್ ಮಾಡುತ್ತೆ. ಈ ರೀತಿ ಟಿಶ್ಯೂ ಹಾಕೋದ್ರಿಂದ ಅಕಸ್ಮಾತ್ ಸಣ್ಣ ಸಣ್ಣ ಕೂದಲುಗಳಿದ್ರು ಸಹಿತ ಅದು ಕೂಡ ನೀಟಾಗಿ ರಿಮೂವ್ ಆಗುತ್ತೆ ನೋಡಿ. ಈಗ ಇದು ಫೇಸ್ ವಾಶ್ ಮಾಡ್ಕೊಂಡ್ ಬರ್ತೀನಿ ನೋಡಿ. ಈಗ ಫೇಸ್ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ.
ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದ್ರೂ ಈ ರೀತಿ ಮೊಟ್ಟೆಯಿಂದ ನಾವು ಪ್ಯಾಕ್ ಹಾಕೋದ್ರಿಂದ ಫೇಸ್ಗೆ ನಮ್ಮ ಸ್ಕಿನ್ ಟೈಟ್ ಆಗುತ್ತೆ. ಕೆಲವರಿಗೆ ಏಜ್ಗೂ ಮುಂಚೆನೆ ಸ್ಕಿನ್ ಸ್ವಲ್ಪ ಲೂಸ್ ಆಗಿರುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ನೋಡಿ, ಈಗ ಪ್ಯಾಕ್ ಎಲ್ಲ ನೀಟಾಗಿ ರಿಮೂವ್ ಮಾಡಿ ಫೇಸ್ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ. ಪಿಟ್ಕರಿ, ಆಲೂಗಡ್ಡೆ ರಸ, ಮೊಟ್ಟೆ ನಮ್ಮ ಸ್ಕಿನ್ ನ ಟೈಟ್ ಮಾಡುತ್ತೆ, ಜೊತೆಗೆ ಕಲೆಗಳನ್ನ ರಿಮೂವ್ ಮಾಡೋಕ್ಕೆ ಮತ್ತೆ ಸ್ಕಿನ್ ಅಲ್ಲಿ ಗ್ಲೋ ಕೊಡುತ್ತೆ. ಪಿಟ್ಕರಿನೂ ಅಷ್ಟೇ ನಮ್ಮ ಸ್ಕಿನ್ ಅನ್ನ ತುಂಬಾ ಸಾಫ್ಟ್ ಮಾಡುತ್ತೆ, ಜೊತೆ ಪಿಗ್ಮೆಂಟೇಷನ್ ಕಲೆಗಳನ್ನ ರಿಮೂವ್ ಮಾಡುತ್ತೆ. ಆಲೂಗಡ್ಡೆ ರಸ ಕೂಡ ಪಿಗ್ಮೆಂಟೇಷನ್ಗೆ, ಕಪ್ಪು ಕಲೆ ಇದೆಲ್ಲ ತೆಗೆಯೋದಕ್ಕೆ ತುಂಬಾನೇ ಸಹಕಾರಿಯಾಗಿರುತ್ತೆ. ಮನೆಯಲ್ಲೇ ಸಿಗುವಂತ ಪ್ರತಿಯೊಂದು ಪದಾರ್ಥಗಳನ್ನ ತಗೊಂಡು ನಾವು ಫೇಸ್ ಪ್ಯಾಕ್ ಆಗಿರ್ಬೋದು, ಈ ತರ ಹೋಮ್ ರೆಮಿಡಿಗಳನ್ನ ಮಾಡೋದ್ರಿಂದ ಆದಷ್ಟು ಬೇಗ ನಮ್ಮ ಸ್ಕಿನ್ ಅಲ್ಲಿರುವಂತಹ ಪಿಗ್ಮೆಂಟೇಷನ್, ಮೆಲಾಸ್ಮಾ ಅದೆಲ್ಲ ಕಡಿಮೆ ಆಗಿ ಆರೋಗ್ಯವಾಗಿರುವಂತಹ ಸ್ಕಿನ್ ನಮ್ಮದಾಗುತ್ತೆ. ನೋಡೋಣ ಫ್ರೆಂಡ್ಸ್, ಇವತ್ತು ಈ ಒಂದು ವಿಡಿಯೋ ನಿಮಗೆ ಒಂಚೂರ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಾನೇನು ತೋರಿಸಿದ್ದೀನಿ ಅದೇ ರೀತಿ ನೀವು ಕೂಡ ಫಾಲೋ ಮಾಡಿ ನಿಮ್ಮ ಪಿಗ್ಮೆಂಟೇಷನ್ ದೂರ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.